ನಿಶ್ಚಿತಾರ್ಥವಾಗಿದ್ದ ಜೋಡಿಗೆ ಖಾಸಗಿ ಬಸ್ಸು ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ರಭಸಕ್ಕೆ ಯುವತಿ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ. ಹಸೆಮಣೆ ಏರಬೇಕಿದ್ದವಳ ಬಲಿ ಪಡೆದಿದೆ ಯಮಸ್ವರೂಪಿ ಬಸ್ಸು. ಮಂಗಳೂರಿನ ನಂದೂರು ಬಳಿ ನಡೆದಂತ ಹೃದಯ ವಿದ್ರಾವಕ ಘಟನೆ ಇದು. ನಿಶ್ಚಿತಾರ್ಥ ಆಗಿತ್ತು, ಇನ್ನೇನು ಹಸೆಮಣೆ ಏರ್ಬೇಕಾಗಿದ್ದಂತಹ ಯುವತಿ ಬಾವಿ ಪತಿಯ ಜೊತೆ ಸ್ಕೂಟರ್ನಲ್ಲಿ ಹೋಗ್ತಾ ಇದ್ದಾಗ ಹಿಂದಿನಿಂದ ಬಂದು ಖಾಸಗಿ ಬಸ್ ಡಿಕ್ಕಿ ಹೊಡೆದಿದೆ. ದೀಪ್ತಿ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ. ಖಾಸಗಿ ಬಸ್ಗಳ ಯದ್ವಾ ತದ್ವಾ ಸಂಚಾರಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಗಳೂರಿನ ಕದ್ರಿ ಸಂಚಾರಿ ಠಾಣೆಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನು ಇವತ್ತು ಸಿಟಿ ಬಸ್ಗಳ ಒಂದು ಹಾರಾಟ ಇದೆ ಮಂಗಳೂರಲ್ಲಿ, ಇದು ಜನರಿಗೆ ತುಂಬ ತಲೆನೋವಾಗಿದೆ. ನಾನು ಸರ್ಕಾರದಲ್ಲಿ ಮನವಿ ಮಾಡುವಂಥದ್ದು, ಯಾಕೆ ಇವತ್ತು ಅವರ ಒಂದು ಮೃತದೇಹವನ್ನು ನಾವು ಇಲ್ಲಿ ತಂದು ಸ್ಟೇಷನ್ ಎದುರು ಒಂದು ಪ್ರತಿಭಟನೆ ಮಾಡಿದೆ, ಯಾಕಂದರೆ ನಮಗೆ ನ್ಯಾಯ ಬೇಕು. ಪ್ರತಿ ಸಂದರ್ಭದಲ್ಲಿ ಒಂದು ಸಿಟಿ ಬಸ್ಸಿನಿಂದ ಆಗುವಂಥ ಅವತಾರಗಳಿಗೆ ನಾವು ಇವತ್ತು ಬೇಸತ್ತು ಹೋಗಿದೆ. ಅದರಿಂದ ಕೂಡಲೇ ಸರ್ಕಾರ ಎಲ್ಲ ಸಿಟಿ ಬಸ್ಗಳನ್ನು ರದ್ದು ಮಾಡಿ ಸರ್ಕಾರಿ ಬಸ್ಗಳನ್ನು ಹಾಕಬೇಕು. ಹಾಗೆ ಇರುವಂಥ ಬಸ್ಗಳಿಗೆ ಅದಕ್ಕೆ ಸ್ಪೀಡ್ ಬ್ರೇಕರನ್ನು ಅಳವಡಿಸಬೇಕು. ಯಾಕಂದರೆ ಇವರ ಹಾರಾಟಗಳೆಲ್ಲ ಜೋರಾಯಿತು, ಪಬ್ಲಿಕ್ಕಲ್ಲಿ ಗಲಾಟೆ ಮಾಡುವಂಥದ್ದು ಕಂಡಕ್ಟರ್ ಡ್ರೈವರ್ಗಳು. ಅದಲ್ಲದೆ ನಿನ್ನೆ ಅಡಿಗೆ ಬಿದ್ದ ಸಂದರ್ಭದಲ್ಲಿ ಅವನ ಡ್ರೈವರ್ ಹೇಳ್ತಾನಂತೆ ಅದು ಇಂಥದ್ದೆಲ್ಲ ತುಂಬ ಆಗ್ತದಂತ ಮಂಗಳೂರಲ್ಲಿ. ಹಾಗಿರುವಾಗ ಒಂದು ಜೀವಕ್ಕೆ ಬೆಲೆ ಇಲ್ವಾ? ಅದರಿಂದ ನಾನು ಸರ್ಕಾರದಲ್ಲಿ ಈ ಮೂಲಕ ಮನೆ ಮಾಡಿಕೊಳ್ಳೋದ್ರಿಂದ ಕೂಡಲೇ ಅವನನ್ನು ಬಂಧಿಸಿ ಉಗ್ರವಾದ ಶಿಕ್ಷೆಯನ್ನು ಕೊಡಬೇಕು ಅವನಿಗೆ. ಹಾಗೆ ಅವನಿಗೆ ಮುಂದೆ ಅವನು ಡ್ರೈವಿಂಗಲ್ಲಿ ಕೂರ್ಲಿಕ್ಕೆ ಅನ್ಫಿಟ್, ಅವನು ಕೂರಬಾರ್ದು ಅಂಥವರು. ಅದರಿಂದ ಏನು ನಮ್ಮ ಮೃತ ದೀಪ್ತಿ ಎಂಬ ಯುವತಿಗೆ ನ್ಯಾಯ ದೊರಕಿಸಿಕೊಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ಪ್ರಾರ್ಥನೆ ಮಾಡ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.